ಅಧಿವಿನ್ನ ಅನ್ನೋ ಶಬ್ದದ ಪರಿಚಯವನ್ನು ಈಗ ಮಾಡ್ಕೋಬೇಕು ನಾವು. ಅಧಿವಿನ್ನ ಅಂತಂದ್ರೆ ಕೋಶಗಳ ದೃಷ್ಟಿಯಿಂದ ಪರಿತ್ಯಕ್ತಳಾದ ಪತ್ನಿ ಅಥವಾ ಗಂಡ ಯಾವಳನ್ನ ಮದುವೆ ಮಾಡ್ಕೊಂಡು, ಗಂಡಸೊಬ್ಬ ಯಾವಳನ್ನ ಮೊದಲು ಮದುವೆ ಮಾಡ್ಕೊಂಡಿದ್ದಾನೋ ಅವಳು, ಅನಂತರ ಅನೇಕ ಜನರನ್ನ ಮದುವೆ ಮಾಡ್ಕೊಂಡಿರಬಹುದು ಅವನು, ಒಬ್ಬಳನ್ನ ಅಥವಾ ಅನೇಕ ಜನರನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿವಿಂದತಿ ಅಂತ ಪ್ರಯೋಗ ನಾವು ಮಾಡಬಹುದು. ಅಧಿ ಅಂದ್ರೆ ಅವಳನ್ನ ಮೀರಿ ಅಂತ ಹೀಗೆ ಅರ್ಥ ಬರಬಹುದು. ಆದ್ರಿಂದಾಗಿ ಅಧಿವಿಂದತಿ ಅಂದ್ರೆ ಇವಳನ್ನು ಬಿಟ್ಟು ಇನ್ನೊಬ್ಬಳನ್ನ ಮದುವೆ ಮಾಡ್ಕೋತಾನೆ. ಪುರುಷ ಏನಾಂ ಪರಿತ್ಯಜ್ಯ ಅಥವಾ ಏನಾಂ ಅಪರಿತ್ಯಜ್ಯಾಪಿ, ಮೊದಲನೆಯ ಈ ಸ್ತ್ರೀಯನ್ನ ಪರಿತ್ಯಜಿಸಿ ಅಥವಾ ಪರಿತ್ಯಜಿಸದೆಯೇ ಇನ್ನೊಬ್ಬಳನ್ನು ಮದುವೆ ಮಾಡ್ಕೋತಾನೆ. ಅಧಿವಿಂದತಿ ಅಂದ್ರೆ ಈ ಅರ್ಥ ಬರಬಹುದು. ಆ ಮೊದಲನೇ ಸ್ತ್ರೀಗೆ ಅಧಿವಿನ್ನ ಅಂತ ಕರೀತಾರೆ. ಅಧಿವಿನ್ನ ಅಥವಾ ಭರ್ತವ್ಯ. ಆ ಅಧಿವಿನ್ನ ಸ್ತ್ರೀಯನ್ನ ಅವಳಿಗೆ ಎಲ್ಲ ತರದ ಪೋಷಣೆ, ಅವಳಿಗೆ ಕೊಡಬೇಕಾದನ್ನೆಲ್ಲವನ್ನು ಕೊಟ್ಟು ಅವಳನ್ನು ಕಾಪಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಅವಳಿಗೆ ಅಧಿವೇತ್ತವ್ಯ ಅಂತ ಒಂದು ತವ್ಯ ಪ್ರತ್ಯಯಂತವಾದ ಶಬ್ದವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಸುರಾಪಿ ವ್ಯಾಧಿತಾ ಧೂರ್ತ, ಮದ್ಯಪಾನ ಮಾಡುವ ರೋಗಗ್ರಸ್ತಳಾದ ದುಷ್ಟ ಸ್ವಭಾವದ ಹೆಂಗಸಿ ಸ್ತ್ರೀಯನ್ನ ಸ್ತ್ರೀ ಪ್ರಸೂಶ್ಚ ಅಧಿವೇತ್ತವ್ಯ. ಇವಳನ್ನ ಬಿಟ್ಟು ಬೇರೆಯವರನ್ನ ಅವನು ಮದುವೆ ಮಾಡ್ಕೊಳ್ಬಹುದು. ಇವನು ಗಂಡ ಇವಳನ್ನು ಬಿಟ್ಟು ಬೇರೆಯವಳನ್ನು ಮದುವೆ ಮಾಡಿಕೊಂಡಾಗ ಈ ಮೊದಲನೆಯವಳು ಅಧಿವೇತ್ತವ್ಯ ಅಂತ ಕರೆಸ್ಕೋತಾಳೆ. ಮದುವೆ ಆ ಶಬ್ದಕ್ಕೇನೆ ಇವಳನ್ನು ಬಿಟ್ಟು ಬೇರೆಯವಳನ್ನು ಮದುವೆ ಆಗಬಹುದು ಅಂತ ಅರ್ಥ. ಆ ಬೇರೆಯವರನ್ನ ಮದುವೆ ಆದಾಗ ಇವಳು ಅಧಿವೇತ್ತವ್ಯ ಆಗ್ತಾಳೆ. ಅದರಂತೆ ಅಧಿವಿನ್ನ ಅಂತ ಶಬ್ದನೂ ಕೂಡ ಪ್ರಯೋಗ ಇದೆ. ಕೋಶಗಳಲ್ಲಿ ಇದನ್ನ ಕಲ್ಪಧ್ರುವ ಮೊದಲಾದ ಕಡೆ ಕೃತ ಅನೇಕ ವಿವಾಹ ಸ್ವಾಮಿನಃ ಪ್ರಥಮೋಢ ಭಾರ್ಯ, ಅನೇಕ ಜನರನ್ನು ಮದುವೆ ಆದಾಗ ಅವಳ ಮೊದಲನೇ ಮದುವೆ ಏನಾಗಿರ್ತದೆ ಅವಳನ್ನ ಅಧಿವಿನ್ನ ಅಂತ ಕರೀತಾರೆ ಅಂತ. ಮನುಸ್ಮೃತಿಯಲ್ಲಿ ಅವಳಿಗೆ ಸಂಬಂಧಪಟ್ಟಂತೆ ಒಂದು ಶಬ್ದ ಇದೆ, ಅಧಿವಿನ್ನ ಸ್ತ್ರೀಯೈ ದದ್ಯಾತ್ ಆಧಿವೇದನಿಕಂ ಸಮಂ ಅಂತ. ಪರಿತ್ಯಕ್ತಳಾದ ಅಥವಾ ಒಬ್ಬಳು ಇದ್ದಂತೆಯೇ ಮತ್ತೊಬ್ಬಳನ್ನು ಏನು ಮದುವೆ ಆಗಿರ್ತಾನೆ ಆ ಮೊದಲನೇ ಸ್ತ್ರೀಗೆ ಆಧಿವೇದನಿಕವನ್ನ ಅಂದ್ರೆ ಧನ ಮಾನ ಮೊದಲಾದದನ್ನ ಅವಳಿಗೆ ಕೊಡಬೇಕಾದನ್ನೆಲ್ಲವನ್ನು ಕೂಡ ಕೊಡಬೇಕು. ಕಾಂಪೆನ್ಸೇಷನ್ ಅಂತ ಹೀಗೆಲ್ಲ ಏನು ಹೇಳ್ತಾರಲ್ಲ ಅದು ಇದ್ದಿರ್ಬೇಕಿದು. ಅದರಿಂದ ಆಧಿವೇದನಿಕ ಅನ್ನೋ ಶಬ್ದವನ್ನು ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೋತಾರೆ. ಮಹಾಭಾರತದಲ್ಲಿ ಕೂಡ ವಿದುರ ನೀತಿಯಲ್ಲಿ ಯಾಂ ರಾತ್ರಿ ಅಧಿವಿನ್ನಾಸ್ತ್ರಿ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಸ್ವಯಂವರ ಮತ್ತೆ ಪರಿತ್ಯಕ್ತಳಾದಂತಹ ಸ್ತ್ರೀ ಅಂತ ಕೂಡ ಮಾನಿಯರ್ ವಿಲಿಯಮ್ಸ್ ಮೊದಲಾದ ಡಿಕ್ಷನರಿಗಳಲ್ಲಿ ವರ್ಣಿತ ಆಗಿದೆ. ದ ವೈಫ್ ಹೂಸ್ ಹಸ್ಬೆಂಡ್ ಹ್ಯಾಸ್ ಸಬ್ಸಿಕ್ವೆಂಟ್ಲಿ ಮ್ಯಾರಿಡ್ ಅದರ್ಸ್ ಅಂತ ಅವರು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಅಧಿ ಅಂತ ಉಪಸರ್ಗ, ವಿನ್ನ ಅಂತಂದ್ರೆ ಅದು ಸ್ವೀಕರಿಸಲ್ಪಟ್ಟದ್ದು, ಆಪ್ಟೈನ್ಡ್ ಅಂತ ಅರ್ಥ. ಹಿಂದೆ ನಾವು ಪರಿವಿನ್ನ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡಿದ್ದಲ್ಲ, ಅಲ್ಲಿ ಪರಿತ್ಯಜ್ಯ ಮೊದಲನೇ ಅಣ್ಣ ಇದ್ದಾಗಲೇ ಅವನನ್ನು ಬಿಟ್ಟು ಈ ತಮ್ಮ ಮದುವೆ ಆದ್ರೆ ಅವನು ಪರಿವೇತ್ತ ಆಗ್ತಾನೆ. ಆ ಸ್ತ್ರೀ ಪರಿವಿನ್ನ ಆಗ್ತಾಳೆ ಅಥವಾ ಪರಿವೇದನೀಯ ಆಗ್ತಾಳೆ. ಆ ತಮ್ಮನ ಅಣ್ಣ ಪರಿವಿತ್ಯ ಆಗ್ತಾನೆ ಅಂತೆಲ್ಲ ಬಂದಿತ್ತಲ್ಲ, ಅದು ಹಿಂದೆ ನಾವು ನೋಡಿದ್ದು. ಹೀಗೆ ಒಂದು ರೀತಿಯಾದ ಪಾರಿಭಾಷಿಕ ಶಬ್ದ ಇದು ಅಧಿವಿನ್ನ ಅನ್ನುವ ಶಬ್ದ.